ಓಂ ಘಂ ಗಣಪತಾಯೇ ನಮಃ. ಶ್ರೀ ಗುರು ದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಕೊಡೋ ಮಂತ್ರ ಏನಾದರೂ ನೀವು ಪಠನೆ ಮಾಡಿದ್ದೆ ಆದರೆ ನೀವು ಇಷ್ಟಪಟ್ಟವರು ನಿಮ್ಮ ಕಾಲತ್ರ ಬಂದು ಬೀಳ್ತಾರೆ. ಏಕೆಂದರೆ ಇವತ್ತು ನಾನು ನಿಮಗೆ ಕೊಡ್ತಾ ಇರೋದು ಆದಿಶಕ್ತಿ ವಶೀಕರಣ ಮಂತ್ರ. ಈ ಆದಿಶಕ್ತಿದು ಏನು ಬೀಜ ಮಂತ್ರ ಇದೆಯೋ ಅದನ್ನು ತಗೊಂಡು ಬಂದಿದ್ದೀನಿ. ಅದನ್ನು ನೀವು ಕುಲಂಕುಷವಾಗಿ, ಕ್ರಮಬದ್ಧವಾಗಿ, ಶಿಸ್ತುಬದ್ಧವಾಗಿ, ನಂಬಿಕೆಯಿಂದ, ಭಯಭಕ್ತಿಯಿಂದ ಈ ಕ್ರಿಯೆನ ಮಾಡಿದ್ದೆ ಆದರೆ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಯಾವುದೇ ಸಂಶಯ ನಿಮಗೆ ಬೇಡ. ಇದನ್ನು ಹೇಗೆ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಬನ್ನಿ, ಈ ಕ್ರಿಯೆ ಮಾಡೋದಕ್ಕೆ ನಿಮಗೆ ಒಂದು ಅವರ ಫೋಟೋ ಬೇಕಾಗುತ್ತೆ. ಎರಡನೆಯದು, ಈ ಕ್ರಿಯೆನ ಮಂಗಳವಾರದ ದಿನ ಮಾಡಬೇಕಾಗುತ್ತೆ. ಏನೂ ಇಲ್ಲ ಸ್ನೇಹಿತರೆ, ಒಂದು ಫೋಟೋ ತಗೊಳ್ಳಿ ಮತ್ತು 1 ಸ್ಪೂನ್ ಸಕ್ಕರೆ ತಗೊಳ್ಳಿ. ಎರಡನ್ನೂ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಮೊದಲಿಗೆ ಫೋಟೋ ಹಿಂಭಾಗದಲ್ಲಿ ಅವರ ಹೆಸರನ್ನು ಬರೆಯಿರಿ. ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೀರಿ. ಬರೆದು ಆದ ಮೇಲೆ ಫೋಟೋ ಇಟ್ಕೊಳ್ಳಿ. ಫೋಟೋ ಮೇಲ್ಗಡೆ 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ಮಂಗಳವಾರ ಈ ಕ್ರಿಯೆನ ಸೂರ್ಯ ಉದಯದಿಂದ ಸೂರ್ಯ ಅಸ್ತದ ಒಳಗೆ ಯಾವಾಗ ಬೇಕಿದ್ರೂ ಮಾಡ್ಬೋದು. ಉತ್ತರ ದಿಕ್ಕಿಗೆ ಕುಳಿತುಕೊಳ್ಳಿ. ಈ ಕ್ರಿಯೆ ಮಾಡುವಾಗ ಯಾರಿಗೂ ಹೇಳಬೇಡಿ ಈ ಕ್ರಿಯೆ ಮಾಡ್ತಾ ಇದ್ದೀನಿ ಅಂತ. ಒಂದು. ಎರಡನೆಯದು, ಇದನ್ನು ಮಾಡುವಾಗ ಯಾರೂ ನೋಡಬಾರ್ದು. ಬಲಗೈಯಲ್ಲಿ ಹಿಡ್ಕೊಂಡು ನಾನಿವಾಗ ಏನು ಹೇಳ್ತೀನೋ ಈ ಮಂತ್ರವನ್ನು ನೀವು 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಆ ಸಕ್ಕರೆ ಏನಿದೆಯೋ ಅದನ್ನು ಒಂದು ಪೇಪರ್ನಲ್ಲಿ ಕಟ್ಕೊಳ್ಳಿ. ಫೋಟೋವನ್ನು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಳ್ಳಿ. ಸಕ್ಕರೆ ಏನು 1 ಸ್ಪೂನ್ ಸಕ್ಕರೆ ತಗೊಂಡಿದ್ದಿಲ್ಲೋ ಆ ಸ್ಪೂನ್ ಸಕ್ಕರೆಯಲ್ಲಿ ಆ ಸಕ್ಕರೆನ ಹೇಗಾದರೂ ಮಾಡಿ ಯಾರ ಮೇಲೆ ಈ ಕ್ರಿಯೆ ಪ್ರಯೋಗ ಮಾಡ್ತಾ ಇದ್ದೀರೋ ಅವರಿಗೆ ಆ ಸ್ಪೂನಲ್ಲಿ ಅರ್ಧ ಸ್ಪೂನ್ ಸಕ್ಕರೆ ಆದ್ರೂ ತಿನ್ನಿಸ್ಲೇಬೇಕು. ನೀವು ಕಾಫಿಲ್ಲ ಕೊಡ್ತೀರೋ, ಟೀಲ ಕೊಡ್ತೀರೋ, ಊಟದಲ್ಲ ಕೊಡ್ತೀರೋ ನನಗೆ ಗೊತ್ತಿಲ್ಲ, ಅವ್ರಿಗೆ ತಿನ್ನಿಸ್ಲೇಬೇಕು. ಒಂದು ವೇಳೆ ಅವ್ರು ಏನಾದರೂ ಅದನ್ನು ತಿಂದಿದ್ದೆ ಆದರೆ ನಾನು ಚಾಲೆಂಜ್ ಮಾಡ್ತೀನಿ, ನೀವು ಯಾವುದು ಅವ್ರನ್ನ ಇಷ್ಟಪಡೋದು? ನಿಮ್ಮ ಕಾಲ ಹತ್ರ ಬಂದು ಅವ್ರು ಬೀಳ್ತಾರೆ, ನೀವು ಬೇಡ ಅಂದರೂ ನಿಮ್ಮನ್ನು ಅವ್ರು ಬಿಟ್ಟು ಹೋಗಲ್ಲ. ನನಗೆ ನೀನು ಬೇಕೇ ಬೇಕು ಅಂತ ವಾದ ಮಾಡ್ತಾರೆ. ಸಾಯೋ ತನಕ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅವರು. ಅದಕ್ಕೆ ಮಂತ್ರ ಹೀಗಿದೆ: ಓಂ ಆದಿಶಕ್ತಿ ಶರವಶಕ್ತಿ ಪ್ರೀತಂ ಭಗವತಿ ಆದಿಶಕ್ತಿ ಕುಂಡಲಿನಿ ಮಾತಾಶಕ್ತಿ ಮಂ ಹಮ್ಮುಖಿ ಭವಂತು ನಮೋ ನಮಃ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಆದಿಶಕ್ತಿ ಶರಭಶಕ್ತಿ ಪ್ರೀತಂ ಭಗವತಿ ಆದಿಶಕ್ತಿ ಕುಂಡಲಿನಿ ಮಾತಾಶಕ್ತಿ ಮಂ ಹಮ್ಮುಖಿ ಭವಂತು ನಮೋ ನಮಃ. ಈ ರೀತಿಯಾಗಿ ಹಮ್ಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸ್ಕೊಳ್ತಾ ಈ ಕ್ರಿಯೆ ಏನಾದರೂ ನೀವು ಮಾಡಿದ್ದೇ ಆದರೆ ನಿಮ್ಮನ್ನು ಬಿಟ್ಟು ಅವರು ಹೋಗೋದಿಲ್ಲ ಸ್ನೇಹಿತರೆ.